ದೇವಭೂಮಿ ಪ್ರಯಾಗರಾಜ್ನಲ್ಲಿ ಬರುವಂತ ಯಾತ್ರಿಗಳು ಒಂದು ಆಧ್ಯಾತ್ಮಿಕತೆಯ ಆಲೋಚನೆಯಲ್ಲಿ ಬರ್ತಾರೆ. ನೋಡಿ, ಬೆಂಗಳೂರಿನಿಂದ ಬಂದಿರುವಂತ ಒಬ್ರು ವ್ಯಕ್ತಿ ಇದ್ದಾರೆ. ಅವರು ಸನಾತನದ ಬಗ್ಗೆ ಅಧ್ಯಯನಗಳನ್ನ ಮಾಡಿ ಸನಾತನದ ವಿಚಾರಗಳನ್ನು ತಿಳ್ಕೊಂಡು ಆಧ್ಯಾತ್ಮಿಕತೆಯ ಬಗ್ಗೆ ಒಲವಿರುವಂತ ಒಬ್ರು ವೈದ್ಯರು. ಬೆಂಗಳೂರಿನಲ್ಲಿ ಅವರ 2 ಆಸ್ಪತ್ರೆಗಳಿದಾವೆ. 2 ಆಸ್ಪತ್ರೆ ಇದೆ ಬೆಂಗಳೂರಿನಲ್ಲಿ ಅವರದ್ದು. ಅವರ ಒಂದು ಆಲೋಚನೆ ಆಧ್ಯಾತ್ಮಿಕತೆ ಬಗ್ಗೆ ಇದೆ. ಇಲ್ಲಿ ಬಂದಾಗ ಅವರು ಸನ್ಯಾಸಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ನಮಗೆ. ಅವರ ಆಲೋಚನೆಗಳೇನು, ಯಾವ ಉದ್ದೇಶಕ್ಕೋಸ್ಕರ ಅವರು ಸನ್ಯಾಸತ್ವದ ಬಗ್ಗೆ ವಾಲ್ತಾ ಇದ್ದಾರೆ, ಅವ್ರ ವಿಚಾರ ಏನು ಅನ್ನೋದನ್ನ ಅವರಿಂದನೇ ಕೇಳೋಣ. ನೋಡಿ, ವಿದ್ಯಾವಂತ, MBBS ಮಾಡಿರುವಂತ ವಿದ್ಯಾವಂತ 2 ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಎಷ್ಟೋ ಜನರ ಬಗ್ಗೆ ಅವರಿಗೆ ಅಂದ್ರೆ ಎಷ್ಟೋ ಜನರಿಗೆ ಅವರು ಆಧ್ಯಾತ್ಮಿಕತೆಯ ಪಾಠವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಯಾರು ಏನು ಎತ್ತ ಅಂತೇಳಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಡಾಕ್ಟರ್ ರಾಜಶೇಖರ್, ಮೈಸೂರು. ಎಲ್ಲಿ ತಮ್ಮ ಆಸ್ಪತ್ರೆ ಇರೋದು? ಇಲ್ಲಿ ಬೆಂಗಳೂರಲ್ಲಿ ಚಿರಾಗ್ ಹಾಸ್ಪಿಟಲ್ ಅಂತ JP ನಗರದಲ್ಲಿ ಒಂದು 30 ವರ್ಷದಿಂದ ಇದೆ. ಇನ್ನೊಂದು ಹೊಸದಾಗಿ BTM ಲೇಔಟಲ್ಲಿ ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಅಂತ ಒಂದು ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ತಾವು ಒಬ್ರು ವೈದ್ಯರಾಗಿದ್ದು ತಮಗೆ ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಯಾಕೆ? ನಿಮ್ಮ ಈ ಆಧ್ಯಾತ್ಮಿಕತೆಯ ಒಲವಿಗೆ ಕಾರಣ ಏನು? ನಿಜವಾಗಿ ಹೇಳಬೇಕು ಅಂದರೆ ವೈದ್ಯರಿಗೆ ನಾವು ಮನುಷ್ಯನ ದೇಹ, ಮನುಷ್ಯನ ಅಂಗಾಂಗಗಳು ಗೊತ್ತು, ಆಮೇಲೆ ಅವ್ರ ಮನಸ್ಸು ಗೊತ್ತು. ಇಷ್ಟೆಲ್ಲ ಇಟ್ಟುಕೊಂಡು ನಮಗೆ ಆಧ್ಯಾತ್ಮಿಕಕ್ಕೆ ಯಾಕೆ ಹೋಗಲ್ಲ ಅನ್ನೋದು ಆಶ್ಚರ್ಯ ಪಡಬೇಕು. ಎಲ್ಲ ವೈದ್ಯರು ಆಧ್ಯಾತ್ಮಿಕತೆ ಕಡೆ ಹೋಗಬೇಕು. ಆಧ್ಯಾತ್ಮಿಕತೆ ಇಲ್ಲದೆ ಇದ್ದರೆ ನಾವು ಇದು ತುಂಬ ಬರೀ ಪ್ರೊಫೆಷನಲ್ ಅಂತ, ಟೆಕ್ನಿಕಲ್ ಅಂತೀವಿ. ಅಂದರೆ ಏನೋ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ಬಟ್ ನಮ್ಮ ಒಳಗಡೆ ನಮ್ಮ ಪೇಷಂಟ್ಗೆ ಚೆನ್ನಾಗಾಗಬೇಕು ಅಂತ ನಮ್ಗೆ ಒಳಗಡೆ ಒಳ್ಳೆ ಬುದ್ಧಿ ಇದ್ದರೆ ಅವಾಗ ಅವ್ರಿಗೆ ನಮಗೆ ನಾರ್ಮಲ್ ನಮ್ಮ ಟ್ರೀಟ್ಮೆಂಟ್ಗನ್ನ ಒಂದು 100ರಷ್ಟು ಹೆಚ್ಚೋದು ಎಫೆಕ್ಟ್ ಇರುತ್ತೆ. ನಿಮಗೆ ಈಗ ಸಹಜವಾಗಿ ಜನರನ್ನು ನೋಡಿದಾಗ, ತಮ್ಮ ಆಸ್ಪತ್ರೆಗೆ ಬರುವಂತ ರೋಗಿಗಳನ್ನು ನೋಡಿದಾಗ ಏನ್ ಅನ್ಸುತ್ತೆ? ಈ ತಮಗಿರುವಂತ ಈ ಆಧ್ಯಾತ್ಮಿಕತೆಯ ಬಗ್ಗೆ ತುಡಿತ ಅವ್ರನ್ನ ತಾವು ನೋಡಿದಾಗ ಏನ್ ಆಗ್ಬೇಕು ಅಂತ ಅನ್ಸುತ್ತೆ? ನಮ್ಮ ಪ್ರಾರ್ಥನೆ ಒಂದಿದೆ, ಪ್ರತಿ ರೋಗಿಯಲ್ಲಿ ಒಬ್ಬ ಮನುಷ್ಯನನ್ನು ಕಾಣುವ, ಪ್ರತಿ ಮನುಷ್ಯನಲ್ಲೂ ಒಂದು ದೇವನನ್ನು ಕಾಣುವ ಸದ್ಬುದ್ಧಿ ಕೊಡು ತಂದೆ, ಕೈ ಹಿಡಿದು ನಡೆಸು ಮುಂದೆ ಅಂತ ನಮ್ಮ ಆಸ್ಪತ್ರೆ ಪ್ರಾರ್ಥನೆ ಅದು. ಸೊ ನಮಗೆ ಜ್ಞಾನ ವಿಜ್ಞಾನಕ್ಕನ್ನ ಮುಖ್ಯ, ಸುಜ್ಞಾನ ಇಂಪಾರ್ಟೆಂಟು. ಸುಮ್ಮನೆ ಎಲ್ಲರಿಗೂ ಜ್ಞಾನ ಇರುತ್ತೆ ಇವಾಗ, ಆಮೇಲೆ ವಿಜ್ಞಾನ ಸೈನ್ಸ್ ಗೊತ್ತಿರತ್ತೆ, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನಮ್ಮ ಸುಜ್ಞಾನದಿಂದ ನಾವು ಮಾಡಿದ್ರೆ ಈ ಕುಜ್ಞಾನದೆಲ್ಲ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅದು ತುಂಬ ಮುಖ್ಯ ಮನುಷ್ಯನಿಗೆ. ನಾವು ಟ್ರೀಟ್ಮೆಂಟಲ್ಲಿ ಒಂದು ಔಷಧಿ, ಒಂದು ಆಪ್ರೇಷನ್, ನಾನು ಸರ್ಜನ್, ನಾನು ಬರೀ ಆಪ್ರೇಷನ್ನು ಔಷಧಿಗಳಲ್ಲೇ ವಾಸಿ ಆಗೋದಲ್ದಿರ ನಮ್ಮ ಒಳಗಡೆ ಇರೋ ಹೃದಯ ಆಧ್ಯಾತ್ಮಿಕತೆ ಅಂದರೆ ಅದೇನೋ ಹೊಸ ಇದೇನಲ್ಲ, ಅದು ಸ್ಪಿರಿಚುವಾಲಿಟಿ ಅಂತೀವಿ. ಸ್ಪಿರಿಚುವಾಲಿಟಿ ಅಂದರೆ ಏನು? ಸ್ಪಿರಿಟ್ ಅಂದರೆ ಅದು ಲೀಸ್ಟ್ ಕಾಮನ್ ಡಿನಾಮಿನೇಟರ್ ಆಫ್ ಲೈಫ್ ಅಂತೀವಿ. ಅಂದರೆ ಒಂದು ಪದಾರ್ಥನ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದರಲ್ಲೇ ಪರಮಾಣುಗಳೇನು ಅಂತ ಗೊತ್ತಾಗತ್ತೆ. ತಾವೊಬ್ರು ವೈದ್ಯರಾಗಿ ಈ ರುದ್ರಾಕ್ಷಿಗಳನ್ನ ಯಾವ ರೀತಿ ನೋಡ್ತೀರಿ? ರುದ್ರಾಕ್ಷ ಅಂದರೆ ರುದ್ರನಿಗಿರೋದು ಒಂದು 3ನೇ ಕಣ್ಣನ. ರುದ್ರ ಅಂದರೆ ರೌದ್ರವಾದ ಇದು, ಅದರಲ್ಲಿರೋ ಪವರ್ 3ನೇ ಕಣ್ಣು. ಸೊ ಪ್ರತಿ ರುದ್ರಾಕ್ಷ ಒಂದು 3ನೇ ಕಣ್ಣನ ಇದಾಗತ್ತೆ. ಇಲ್ಲಿ ಬಂದಾಗ ನಂಗೆ ಅನ್ನಿಸ್ತದು, ಇಲ್ಲಿ ಬಂದ ಮೇಲೆ ನನಗೆ ರುದ್ರಾಕ್ಷ ಅಂತ ಯಾಕೆ ಬಂದಿದೆ ಅಂತ ಗೊತ್ತಾಗಿ, ಈ ರುದ್ರಾಕ್ಷಗಳೆಲ್ಲ ನಾನು ಇದ್ರ ಮೇಲೆ ನಂಬಿಕೆ ಇದೆ ಅಂತಲ್ಲ, ನಾನು ಒಂದೊಂದು ಯಾತ್ರೆ ಮಾಡಿದಾಗಲೂ ಒಂದೊಂದು ನೇಪಾಳದಲ್ಲಿ ಹೋದಾಗ ಒಂದು ರುದ್ರಾಕ್ಷ, ನಾನು ಕೈಲಾಶ್ ಮಾನಸರೋವರ್ ಯಾತ್ರೆ ಮಾಡಿದ್ದೀನಿ, ಅಮರನಾಥ್ ಮಾಡಿದ್ದೀನಿ, ಎಲ್ಲ ಆಗಿದೆ. ಒಂದೊಂದು ಕಡೆ ಹೋದಾಗಲೂ ರುದ್ರಾಕ್ಷ ಮಾಲೆ ಹಾಕ್ತಾರೆ. ಏನು ಮಾಡಬೇಕು ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಅನ್ನಿಸ್ತು ಎಲ್ಲ ಹಾಕ್ಕೊಂಡೆ ಹೋಗ್ಬಿಡೋ, ಒಂದು ಸನ್ಯಾಸಿ ಥರನೂ ಹೋಗೋಣ ಅನ್ನಿಸ್ತು. ಹಾಗೆ ಮಾಡ್ತೀನಿ, ನಂಗೆ ಹೇಗೆ ಬಂದರೆ ಹಾಗೆ ಮಾಡ್ತೀನಿ. ಅದು ಈಗ ತಮ್ಮ ಫೈನಲ್ ಡೆಸ್ಟಿನೇಷನ್ ಏನು? ತಮ್ಗೀಗ ಇದರಲ್ಲಿ ಆಸಕ್ತಿ ಇದೆ, ತಮ್ಮ ಮನಸ್ಸು ಕೂಡ ಆಧ್ಯಾತ್ಮಿಕತೆಯ ಅಥವಾ ಅದರ ವಿಚಾರಗಳತ್ತ ಎಳಿತಾ ಇದೆ. ತಮ್ಮ ಫೈನಲ್ ಡೆಸ್ಟಿನೇಷನ್ ಏನು? ಪ್ರತಿ ಮನುಷ್ಯನಿಗೂ ಫೈನಲ್ ಡೆಸ್ಟಿನೇಷನ್ ಮುಕ್ತಿನೇ. ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇರೋದು ಮುಕ್ತಿ ಕಡೆಗೆ. ಒಬ್ಬೊಬ್ರು ಒಂದೊಂದು ಸ್ಟೇಜಲ್ಲಿ ಇರ್ತೀವಿ. ನನಗೆ ಇವಾಗ ಅದ್ಯಾಕೋ ನನಗೆ ತುಂಬ ಎಳಿತಾ ಇದೆ. ಅಂದರೆ ಬೇರೆ ಎಲ್ಲದಕ್ಕನ್ನ ಮುಖ್ಯ ಮುಕ್ತಿ ಅಂದರೆ ಮತ್ತೆ ಜನ್ಮ ತಗೊಳ್ದೇ ಇರೋದು. ಜೀವನ್ ಮುಕ್ತಿ ಅಂದರೆ ಅಂತ ನಮ್ಮ ಆತ್ಮಕ್ಕೆ ಒಂದು ಮುಕ್ತಿ ಕೊಡೋದು, ಮೋಕ್ಷ ಕೊಡೋದು, ಮತ್ತೆ ನಾವು ಮನುಷ್ಯರಾಗಿ ಹುಟ್ಟದೇ ಇರೋದು ಹೇಗೆ ಅಂತ. ಹೌದು, ಹುಟ್ಟದೇ ಇರೋದು. ಇನ್ನು ಯಾವ ಜನ್ಮನೂ ಬರಲ್ಲ, ಅದನ್ನ ಮುಕ್ತಿ ಅಂದರೆ. ಇಲ್ಲದ್ರೆ ಸತ್ತೋದ್ಮೇಲೆ ಎಲ್ಲರೂ ಮೋಕ್ಷದ ತಾತ್ಪರ್ಯ ಏನು? ಮೋಕ್ಷದ ತಾತ್ಪರ್ಯ ಏನಂದ್ರೆ, ನಾವೆಲ್ಲ ಈ ಜಗತ್ತಿದೆಯಲ್ಲ, ಇದು ಮಿಥ್ಯ. ಇದು ನಾವೆಲ್ಲ ಮಾಡ್ತಾ ಇರೋದೆಲ್ಲ ಮಿಥ್ಯ. ಇವಾಗ ನಾವು ಕನಸಲ್ಲಿ ನಾವು ಅದು ನಿಜ ಅನ್ಕೊಂಡ್ಬಿಡ್ತೀವಿ.
ಕನಸಲ್ಲಿ ನಮ್ಗೆ ಏನೇನು ಕಾಣಿಸಲ್ಲ ಭ್ರಮೆ, ಅದು ನಿಜ ಅನ್ಕೊಂತೀವಿ ಅವಾಗ, ಹೌದಾ? ಎಚ್ಚರ ಆದ್ಮೇಲೆ ಗೊತ್ತಾಗ್ತದೆ ಅದು ಕನಸು ಅಂತ. ಇದು ಕೂಡ ಒಂದು ಕನಸು. ಇದರಿಂದ ಇವಾಗ ನಮ್ದು ಈ ಜಗತ್ತು ಒಂದು ಕನಸು, ಅದು ಎದ್ದಾಗ ಅದನ್ನು ಮುಕ್ತಿ ಅಂತೀವಿ. ಅವಾಗ ಇದೆಲ್ಲ ಕನಸಾಗಿತ್ತ ಅಂತ ಆ ಜ್ಞಾನ ಬಂದು ಅದರಲ್ಲಿ ಅಳವಡಿಸ್ಕೊಳ್ಳೋ ಬರೋಕ್ಕೆ ಅವನು ಸಹಾಯ ಮಾಡಬೇಕು. ತಾವು ಯಾವ ವಿಭಾಗದ ವೈದ್ಯರು? ನಾನು ಸರ್ಜನ್ ಕೋಲೋರೆಕ್ಟಲ್ ಸರ್ಜನ್ಸ್ ಅಂತೀವಿ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದು. ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಈ ಗುದದ್ವಾರದಲ್ಲಿ ಇದಿರುತ್ತಲ್ಲ, ಪೈಲ್ಸು, ಫಿಶರು, ಫಿಸ್ಟುಲಾ, ಕರುಳಿನ ಇದು ಅದರಲ್ಲಿರೋ ಕಾಯಿಲೆಗಳಿಗೆ ನಾನು 30 ವರ್ಷದಿಂದ ನಾನು ಅದನ್ನ ಸಪ್ರೇಟ್ ಸ್ಪೆಷಾಲಿಟಿ ಮಾಡಿ ನಮ್ಮದೇ ಒಂದು ಪ್ರಪಂಚದಲ್ಲೇ ದೊಡ್ಡದಾದ ಆಸ್ಪತ್ರೆ ಕಟ್ಟಿದ್ದೀವಿ. ಈ ಭಾಗಕ್ಕೆ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಹಾಸ್ಪಿಟಲ್ ಕಟ್ಟಿದ್ದೀವಿ ಬೆಂಗಳೂರು. ಎಷ್ಟು ಜನ ತಮ್ಮ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿದ್ದಾರೆ? ಇವಾಗ ಒಂದು 100 ಜನ ಇದ್ದಾರೆ. ಟೋಟಲ್ ಅಲ್ಲಿ ನಾನು 50,000ಕ್ಕಿಂತ ಜಾಸ್ತಿ ಜನ ಪೇಷಂಟ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇದೆಲ್ಲ ಅವನ ದಯ ಅಷ್ಟೇ. ಈಗ ತಮ್ಗೆ ಯಾರಾದ್ರೂ ಗುರುಗಳಿದಾರಾ, ಅಥವಾ ತಾವು ಯಾರಾದ್ರೂ ಮೋಟಿವೇಟ್ ಆಗಿದ್ದೀಯಾ? ತಮಗೆ ಏನ್ ಅನ್ಸುತ್ತದೆ? ಸ್ವಾಮಿ ಚಿನ್ಮಯಾನಂದ ಅಂದ್ಬಿಟ್ಟು ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಆಕ್ಸಿಡೆಂಟಲ್ ಆಗಿ ನಾನು ಅವರ ಒಂದು ಭಾಷಣಕ್ಕೆ ಹೋಗಿದ್ದೆ. ಅವರು ಗೀತಾ ಜ್ಞಾನ ಯಜ್ಞ ಅಂತ ಮಾಡ್ತಾರೆ. ನಾನು ಮೆಡಿಕಲ್ ಕಾಲೇಜಲ್ಲಿ ಫೈನಲ್ ಇಯರ್ ಇದ್ದಾಗ ಸುಮ್ಮನೆ ಹೋಗಿದ್ದೆ. ಅವರು ದೇವಸ್ಥಾನಕ್ಕೆ ಹೋದಂಗೆ, ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಅವ್ರದ್ದೊಂದು ಭಾಷಣ ಕೇಳಿದಾಗಿಂದ ನನಗೆ ಆ ಕಡೆ ಮನಸ್ಸು ಹೇಳ್ಕೊಂಡು ಹೋಯ್ತು. ಎರಡೂ ಪ್ರಾಕ್ಟೀಸ್ ಆಗ್ತಾ ಇದೆ. ಅಂದರೆ ನಮ್ಗೆ ಆಧ್ಯಾತ್ಮಿಕದ ಗೊತ್ತಾದ ಮೇಲೆ ನಾವು ಯಾವುದ್ರಲ್ಲೂ ಕಷ್ಟಪಡಬೇಕಾಗಿಲ್ಲ. ನಮ್ಗೆ ಏನು ಬೇಕೋ ಅದಾಗತ್ತೆ, ಪ್ರಪಂಚ ಮಾಡಿಸುತ್ತೆ. ನಾವು ಹಣ, ಬದುಕು ಮತ್ತೆ ಮೋಕ್ಷ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಒಂದೊಂದು ಲೆವೆಲ್ಗೆ. ಅಂದರೆ ಹಣ ಇಲ್ಲದೆ ಇದ್ದಾಗ ಫಸ್ಟ್ ದೇಹ ಬದುಕಿದ್ರೆ ನಾವು ಬೇರೆ ಏನಾರ ಪ್ರಯತ್ನ ಮಾಡೋಕ್ಕಾಗೋದು, ಹೌದಾ? ನನ್ನ ದೇಹ ವೀಕ್ ಆಗಿದ್ರೆ ಇವತ್ತು ಬೆಳಿಗ್ಗೆ 7:30ಇಂದ ಇವಾಗವರೆಗೂ ನಾನು ನಡೀತಾನೆ ಇದ್ದೀನಿ, ಇಲ್ಲಿ ಕೂತೇ ಇಲ್ಲ ಎಲ್ಲ ಕಡೆ. ಅದಕ್ಕೆ ನಮ್ಗೆ ಆಹಾರ ಬೇಕು, ಆಹಾರ ಬೇಕು ಅಂದರೆ ಹಣ ಬೇಕು, ಅದೆಲ್ಲ ಮುಖ್ಯ. ಹಣ ಹದ ಮೀರಿದಾಗ ಅದೊಂದು ಭಾರ ಆಗತ್ತೆ. ಆ ಭಾರನ ತೀರಿಸ್ಕೊಳ್ಳೋದು ಏನು ಅನ್ಕೋತೀವಿ ನಾವು, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಮಾಡಿಡೋಣ ಅಂತ ಇರುತ್ತೆ. ಹಣ ನಮಗೆ ಜನಗಳಿಂದ ಬಂದಿದೆ ಮತ್ತು ಜನಕ್ಕೆ ಹೋಗಬೇಕು. ಆ ಉದ್ದೇಶದಿಂದ ನಾನು ಆಸ್ಪತ್ರೆ ಕಟ್ಟಿರೋದು. ನನ್ನ ಹಾಸ್ಪಿಟ್ಲ್ ಇನಾಗ್ರೇಷನ್ ಸಂತೋಷ್ ಹೆಗಡೆ ಅವರು ಇನಾಗ್ರೇಟ್ ಮಾಡಿದ್ದು. ಅವಾಗ ನಾನು ಈ ಆಸ್ಪತ್ರೆನ ನನ್ನ ಹಣದಿಂದ ಕಟ್ಟಿದ್ರು. ಇದನ್ನ ಯಾರು ಮಾರೋ ಹೋಗಿಲ್ಲ, ನಾನು ಮಾರೋ ಹೋಗಿಲ್ಲ, ನನ್ನ ಮಕ್ಕಳುಗಳು, ನನ್ನ ಹೆಂಡತಿ ಯಾರು ಮಾರೋ ಹೋಗಿಲ್ಲ. ಅದು ಬರೀ ಸೇವೆ, ಯಾರು ಬೇಕಾದ್ರೆ ಅದನ್ನ ನಡ್ಸ್ಕೋಬಹುದು. ನಾನು ಇವತ್ತು ಇರ್ತೀನಿ, ನಾಳೆ ಇರಲ್ಲ. ಸೊ ಅದಕ್ಕೆ ಟೀಮ್ ಮಾಡಿದ್ದೀನಿ, ಅವರೆಲ್ಲ ಮಾಡ್ತಾ ಇದ್ದಾರೆ ಡಾಕ್ಟರ್ಸು. ಈಗ ಲೌಕಿಕ ಜೀವನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಮದುವೆ, ಮಕ್ಕಳು, ಮನೆ, ಸಂಸಾರ, ಕುಟುಂಬ, ಇದ್ರ ಬಗ್ಗೆ. ಅದರಲ್ಲಿ ನಮಗೆ 4 ಅವಸ್ಥೆಗಳಿರುತ್ತೆ. ಅಂದರೆ ಫಸ್ಟ್ ಹುಟ್ಟಿದಾಗ ಬಾಲ್ಯದ ಇದರಲ್ಲಿ ನಾವು ಬ್ರಹ್ಮಚರ್ಯ ಅಂತ ಮಾಡ್ತೀವಿ. ಅಂದರೆ ಎಲ್ಲ ಅವ್ರವ್ರ ಕ್ಯಾಸ್ಟ್ ಹಿಡಿದು ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಕಳಿಸ್ತೀವಿ. ಮಕ್ಕಳಿದ್ದಾಗ ಕಲ್ತ್ಕೊಳ್ಳೋಕೆ ಸುಲಭ, ಆಮೇಲೆ ನಮ್ಗೆ ತಲೆಗತ್ತಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಟ್ರೆ. ಅದಾದಮೇಲೆ ಸಂಸಾರ. ಸೊ ಸಂಸಾರನೂ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟು. ಗೃಹಸ್ಥ ಅಂತೀವಿ ಅದನ್ನು. ಗೃಹಸ್ಥಾಶ್ರಮ ತುಂಬ ಮುಖ್ಯವಾದ್ದು. ಅದಾದಮೇಲೆ ಗೃಹಸ್ಥಾಶ್ರಮ ಯಾಕೆ, ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಹುಟ್ಟಿಸ್ಬೇಕು ನಾವು, ನಮ್ಮ ಜನ್ರೇಷನ್ ನಡಿಬೇಕು, ಪೀಳಿಗೆ ನಡಿಬೇಕು. ಸೊ ಅದೊಂದು 25-30 ವರ್ಷ ಆದಮೇಲೆ ವಾನಪ್ರಸ್ಥಾಶ್ರಮ ಅಂತ ಶುರು ಮಾಡ್ಕೋಬೇಕು. ಅಂದರೆ ನಾವು ನೇಚರ್ ಜೊತೆ ಇರೋ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ನನ್ನ ಹೆಂಡತಿ ನನ್ನ ಮಕ್ಕಳೇ ಅಂತ ದಾಟ್ಕೊಂಡಿರಬಾರ್ದು. ವಾನಪ್ರಸ್ಥಾಶ್ರಮ ಮುಗಿದ ಮೇಲೆ ಮುಕ್ತಿ. ನಾನು ವಾನಪ್ರಸ್ಥಾಶ್ರಮ ಮುಗಿಸ್ತಾ ಇದ್ದೀನಿ ಇವಾಗ. ಮುಕ್ತಿಗೆ ನಾವು ಕೇಳ್ಕೋಬೋದಷ್ಟೇ ಬಿಟ್ಟು ನಮ್ಮ ಕರ್ಮಗಳನ್ನ ಹಿಡಿದು ಬರುತ್ತೆ, ನಾವು ಸಾಧಿಸೋಕ್ಕಾಗಲ್ಲ. ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಈ ಪಾವಿತ್ರ್ಯವಾದಂತ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಮೋಕ್ಷ ಸಿಗತ್ತೆ ಅಂತೇಳಿ. ತಾವೊಬ್ರು ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿತಾ ಇರೋರು ಅಥವಾ ಅದರ ಒಂದು ಅಧ್ಯಯನದಲ್ಲಿರೋರು, ಈ ಮಹಾಕುಂಭವನ್ನು ಹೇಗೆ ನೋಡ್ತೀರಿ? ಮಹಾಕುಂಭವನ್ನು 3 ಥರ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಒಂದು ಅಜ್ಞಾನದಿಂದ ಬಂದು, ಅಂದರೆ ಶಾರ್ಟ್ ಕಟ್ ಅಂತೀವಿ. ಏನನ್ನ ಮಾಡಿರಲಿ ಒಂದ್ಸಲ ಗಂಗೆಯಲ್ಲಿ ಬಂದು ಮುಳುಗ್ಬಿಟ್ರೆ ಪಾಪ ಎಲ್ಲ ಹೊಟ್ಟೋಗತ್ತೆ ಅಂದರೆ ಅದು ಅಷ್ಟು ಸ್ವಲ್ಪ ಅಲ್ಲ, ಹಾಗೆ ಹೋಗಲ್ಲ. ಅದು ನಿಜ ಹೇಳ್ತಾ ಇದ್ದೀನಿ, ಹಾಗಲ್ಲ. ಅದು ನಮ್ಮ ಕರ್ಮಗಳಿಂದಾನೇ ನಮಗೆ ಮೋಕ್ಷ ಸಿಗೋದು, ನಮ್ಮ ಮುಂದೆ ಹೊರೆಯೋದೆಲ್ಲ. ಸೊ ಆ ಥರ ಇಟ್ಟರೆ ಎಲ್ಲರೂ ಬಂದು ಮುಳುಗ್ಬಿಡ್ತಾರೆ, ಮುಳುಗಿದ್ರೆ ಹೋಗಲ್ಲ. ಎರಡನೇದು ಇಲ್ಲಿ ವ್ಯಾಪಾರದ್ದು ನಡೀತಾ ಇರುತ್ತೆ, ಬಿಸ್ನೆಸ್ಸು, ಬದುಕುದು, ಅದು ಮುಖ್ಯ. ಅದರಲ್ಲಿರೋರು ಅದರಲ್ಲಿ ಇರ್ತಾರೆ. ಮೂರನೇದು ಇದರಲ್ಲಿ 1 ಲಕ್ಷದಲ್ಲಿ ಒಬ್ಬರು ಮುಕ್ತಿಗೋಸ್ಕರ ನಿಜವಾಗ್ಲೂ ಬಂದಿರ್ತಾರೆ ಅಷ್ಟೇ. ಮುಕ್ತಿನೇ ಬೇಕು ಅಂತ ಬಂದಿರೋರು. ನಾವು ಇದರಲ್ಲಿ ಯಾವುದಕ್ಕೆ 1 ಲಕ್ಷದಲ್ಲಿ ನಾನು ಒಂದಕ್ಕೆ ಕೇಳ್ತಾ ಇದ್ದೀನಿ. ನಾನು ಇನ್ನೇನು ಕೇಳ್ಕೊತಾ ಇಲ್ಲ. ಇನ್ನು ಇಲ್ಲಿ ಮುಳುಗೋಕೆ ಆಯ್ತಾ ಬೀಳ್ತಾ ನಾನು ಹಿಡಿಸ್ಕೊತಾ ಇಲ್ಲ.
ನಂಗೆ ಮುಕ್ತಿ ಬೇಕು ಅಂತ ಬಂದಿದ್ದೀನಿ, ನಂಗೆ ಜ್ಞಾನ ಬರ್ತಾ ಇದೆ, ಅದು ದಾರಿ ತೋರಿಸ್ತಾ ಇದೆ ಬೇರೆ ಬೇರೆ ಜಾಗದಲ್ಲಿ. MBBS ಮಾಡಿದಿರಿ, ತಮಗೆ ಪ್ರಪಂಚ ಏನು ಅಂತ ಹೇಳಿ ಗೊತ್ತಿದೆ, ನಿಜ ವಾಸ್ತವದ ಬಗ್ಗೆ ತಮಗೆ ಅರಿವಿದೆ. ತಾವೊಬ್ರು ವಿದ್ಯಾವಂತರಾಗಿ ಈ ನೀರಿನಲ್ಲಿ ಮುಳುಗಿದ ತಕ್ಷಣ ಮುಕ್ತಿ ಸಿಗುತ್ತೆ ಅಂತ ಅನ್ಸುತ್ತಾ, ಅಥವಾ ಆತ್ಮಸ್ಥೈರ್ಯ ಮಾಡಬೇಕು, ಆ ಮೂಲಕ ನಾವು ಒಂದು ಮುಕ್ತಿ ಕಡೆಗೆ ಹೋಗ್ಬೇಕು, ಅಜ್ಞಾನದಿಂದ ಬೆಳಕಿನಿಗೆ ಬರಬೇಕು, ಆ ರೀತಿ ವಿಚಾರಗಳನ್ನು ನೋಡ್ತಿರೋ, ಹೇಗೆ ನೋಡ್ತಿರೋ ತಾವೊಬ್ರು ವಿದ್ಯಾವಂತರಾಗಿ? ಖಂಡಿತ ನೀರಿನಲ್ಲಿ ಮುಳುಗಿದ್ರೆ ಬರುತ್ತೆ ಅಂತ ಯಾವ ದೇವರುಗಳ ಆಧ್ಯಾತ್ಮಿಕ ಗುರುಗಳು ಹೇಳಲ್ಲ. ಇದೆಲ್ಲ ಮೂಢನಂಬಿಕೆಗಳಿಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬಂದು ಒದ್ದಾಡಿಕೊಂಡು ಮಾಡ್ತಾ ಇದ್ದಾರೆ. ಇದೇನಂದ್ರೆ ಇವಾಗ ಸುಮ್ಮನೆ ಮುಳುಗೋಕೆ ಬಂದಿರ್ತಾರೆ, ಅವ್ರಿಗೇನು ಆಧ್ಯಾತ್ಮಿಕ ಬಗ್ಗೆ ಗೊತ್ತಿರಲ್ಲ. ಇಲ್ಲಿ ಬಂದ ಮೇಲೆ ಅವ್ರು ಸ್ವಲ್ಪ ಚೇಂಜ್ ಆಗುತ್ತೆ. ಪ್ರತಿ ಮನುಷ್ಯ ಈ ತರ ಜಾಗಕ್ಕೆ ಬಂದ ಒಂದು ಸಾತ್ವಿಕತೆ ಇಲ್ಲಿಂದ ಒಂದು ಹೊರಹೊಮ್ಮಬಹುದು ಅಂತ ಹೇಳಿ ಅನ್ಸುತ್ತಾ? ಈ ತ್ರಿವೇಣಿ ಸಂಗಮ ನಮ್ಮ ನಂಬಿಕೆ, ಭಾರತ ನಿಂತಿರೋದೇ ನಮ್ಮ ನಂಬಿಕೆ ಮೇಲೆ, ಇಲ್ಲಿರುವಂತ ವಿಚಾರಗಳ ಮೇಲೆ, ಇಲ್ಲಿರುವಂತ ನಮ್ಮ ಮಣ್ಣಿನ ಆ ಒಂದು ಸತ್ವ ಹಂಗಿದ್ದದು ನೋಡಿ. ಅದು ತಮಗೆ ಈ ಸಾತ್ವಿಕತೆ ಶಕ್ತಿ ಇಲ್ಲಿಂದ ಒಂದು ಹೆಚ್ಚಾಗಬಹುದು ಅಂತ ಹೇಳಿ ಅನ್ಸುತ್ತಾ ಮಹಾಕುಂಭದಿಂದ? ನೀವು ಎಂತ ಪುಣ್ಯಕ್ಷೇತ್ರಗಳನ್ನ ಹೋಗಿ ಬನ್ನಿ, ಅಲ್ಲಿ ನಿಮಗೆ ನೀವು ಮುಂಚೆ ಇರೋದಕ್ಕನ ಒಂದು ಎಲಿವೇಶನ್ ಸಿಗತ್ತೆ, ಖಂಡಿತ ಸಿಗತ್ತೆ. ಹೌದು, 100%, ಅದ್ರಲ್ಲಿ ಡೌಟೇ ಇಲ್ಲ. ನೀವು ಸುಮ್ಮನೆ ಭಕ್ತಿಯಿಂದ ಹೋಗಿ ಬಂದ್ರೆ ಸಾಕು, ನಿಮ್ಗೆ ಅಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ, ಪೂಜೆ ಮಾಡಿಸ್ಬೇಕಾಗಿಲ್ಲ, ಏನೂ ಇಲ್ಲ. ನೀವು ಅಲ್ಲಿ ಪಾರ್ಟಿಸ್ ಅಂದ್ರೆ ಇಲ್ಲಿ ಎನರ್ಜಿ ಇರುತ್ತಲ್ಲ, ವೈಬ್ಸ್ ಅಂತೀವಲ್ಲ, ಈ ಎನರ್ಜಿ. ಇವಾಗ ಸಾಧುಗಳು ಸಂತಗಳೆಲ್ಲ ಬಂದು ಅವರ ಪುಣ್ಯಗಳೆಲ್ಲ ಇಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಎನರ್ಜಿ ನಮ್ಮೆಲ್ಲ ಚೂರು ಅಬ್ಸರ್ವ್ ಮಾಡ್ಕೊಂಡು, ನಾನು ಇಷ್ಟಿದ್ರೆ ಇಷ್ಟು ಸ್ವಲ್ಪ ಹೋಗ್ತೇನೆ, ಇವ್ರು ಇಷ್ಟಿದ್ರೆ ಇನ್ನು ಸ್ವಲ್ಪ ಮೇಲೆ ಹಾಕ್ತಾರೆ, ಎಲ್ಲರೂ ಹೋಗ್ತೀವಿ, ಎಲ್ಲರ ಮೇಲೆ ಹೋಗ್ತೀವಿ. ನಮ್ಮ ಹೆಸರು ಡಾಕ್ಟರ್ ರಾಜಶೇಖರ್, ಮೈಸೂರು. ಒಬ್ರು ವಿದ್ಯಾವಂತ ವೈದ್ಯರು ಅಥವಾ ಆಸ್ಪತ್ರೆಯನ್ನ ನಡೆಸ್ತಾ ರೋಗಿಗಳನ್ನ ಶುಶ್ರೂಷೆ ಮಾಡ್ತಿರುವಂತ ವೈದ್ಯರು ಆ ಮೂಲಕ ಆಧ್ಯಾತ್ಮಿಕತೆಯನ್ನ ಹೇಗೆ ನೋಡ್ತಾರೆ, ಅಥವಾ ಈ ಮಹಾಕುಂಭವನ್ನು ಹೇಗೆ ನೋಡ್ತಾರೆ, ಅವ್ರ ವಿಚಾರ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ. ನಮಸ್ಕಾರ.